ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ಗಣಿತ ಪಾಠದಲ್ಲಿ ವೃತ್ತದ ಅಳತೆಗಳು ಸರ್ಕಲ್ ಮೆಜರ್ಸ್ ಎಂಬ ವಿಷಯದ ಕುರಿತು ಇವತ್ತು ನಾವು ಕೆಲವಾರು ವಿಚಾರಗಳನ್ನು ತಿಳ್ಕೊಳ್ಳೋಣ. ವೃತ್ತದ ಅಳತೆಗಳು ಅಂದಾಗ ಅದಕ್ಕಿಂತ ಮೊದಲು ನೀವು ಈ ಹಿಂದೆ ತರಗತಿಯಲ್ಲಿ ಕಲಿತಿರುವಂತಹ ಕೆಲವು ವಿಷಯಗಳನ್ನು ನೀವು ನೆನಪಿಸಿಕೊಳ್ಬೇಕು. ಮೊದಲಿಗೆ ವೃತ್ತ ಅಂದರೆ ಏನು ವೃತ್ತ ಅಂದ್ರೆ ಒಂದು ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಬಿಂದುಗಳ ಸಮೂಹ ಅಲ್ವಾ? ನೋಡಿ, ಈ ರೀತಿಯಲ್ಲಿ ಒಂದು ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಬಿಂದುಗಳ ಸಮೂಹವನ್ನ ನಾವು ವೃತ್ತ ಅಂತ ಕರಿತೇವೆ ಅಲ್ವಾ? ಆಗ ಆ ಯಾವ ಬಿಂದುವಿನಿಂದ ಅಂತ ನಾವು ಹೇಳಿದೀವ ಅದು ವೃತ್ತದ ಕೇಂದ್ರ, ಸೆಂಟರ್ ಆಫ್ ದಿ ಸರ್ಕಲ್. ಆ ವೃತ್ತ ಕೇಂದ್ರದಿಂದ ವೃತ್ತದ ಯಾವುದಾದರೂ ಒಂದು ಬಿಂದುವಿಗಿರುವ ದೂರವನ್ನು ನಾವು ತ್ರಿಜ್ಯ ಅಂತ ಕರೀತೇವೆ. ನೋಡಿ ಚಿತ್ರವನ್ನ, ಇದು ವೃತ್ತದ ತ್ರಿಜ್ಯ, ರೇಡಿಯಸ್ ಆಫ್ ದಿ ಸರ್ಕಲ್. ಇನ್ನು ವೃತ್ತದ ಒಂದು ಬಿಂದುವಿನಿಂದ ವೃತ್ತ ಕೇಂದ್ರದ ಮೂಲಕ ವೃತ್ತದ ಇನ್ನೊಂದು ಬಿಂದುವಿಗೆ ಎಳೆದ ಒಂದು ಗೆರೆ ನೋಡಿದಿರಲ್ವಾ, ಅದು ವೃತ್ತದ ವ್ಯಾಸ. ವೃತ್ತದ ವ್ಯಾಸ ಎನ್ನುವುದು ತ್ರಿಜ್ಯದ ಇಮ್ಮಡಿಯಾಗಿದೆ. ಡಯಾಮೀಟರ್ ಈಸ್ ದ ಡಬಲ್ ಆಫ್ ರೇಡಿಯಸ್. ತ್ರಿಜ್ಯದ ಇಮ್ಮಡಿಯಾಗಿದೆ. ಇಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿರ್ಬೇಕು. ಇದು ಈ ಹಿಂದೆ ಕಲಿತಿರುವಂತಹ ಕೆಲವು ವಿಚಾರಗಳು. ಇನ್ನೀಗ ಈ ವೃತ್ತದ ತ್ರಿಜ್ಯ ನಮ್ಗೆ ಗೊತ್ತಾದಾಗ ವೃತ್ತದ ಒಂದು ಬಿಂದುವಿನಿಂದ ಪ್ರಾರಂಭಿಸಿ ವೃತ್ತದ ಮೂಲಕ ಹಾಗೆಯೇ ಚಲಿಸ್ತಾ ಬಂದು ಪುನಃ ಅದೇ ಬಿಂದುವಿಗೆ ತಲುಪುವಂತಹ ಒಂದು ದೂರ ಇದೆ. ನೋಡಿ ಚಿತ್ರವನ್ನ, ನೋಡಿದೀರಾ? ಇದು ವೃತ್ತದ ಸುತ್ತಳತೆಯಾಗಿದೆ, ಪೆರಿಮೀಟರ್ ಆಫ್ ದಿ ಸರ್ಕಲ್. ದಿಸ್ ಈಸ್ ದ ಪೆರಿಮೀಟರ್ ಆಫ್ ದಿ ಸರ್ಕಲ್. ಈ ವೃತ್ತದ ಸುತ್ತಳತೆಯನ್ನ ನೋಡ್ಲಿಕ್ಕೋಸ್ಕರ ಗಣಿತಜ್ಞರು ನಮ್ಗೆ ಒಂದು ವಿಧಾನವನ್ನ ಹೇಳಿಕೊಟ್ಟಿದ್ದಾರೆ. ನೀವೀಗ ವೃತ್ತದ ತ್ರಿಜ್ಯ ಎಷ್ಟೇ ಆಗಿರಲಿ, 1 ಸೆಂಟಿಮೀಟರ್ ತ್ರಿಜ್ಯ ಕೊಟ್ರೆ ನೀವು ವೃತ್ತ ರಚಿಸ್ತೀರಿ, 2 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟರು ವೃತ್ತ ರಚಿಸ್ತೀರಿ, 3 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟರು ನಿಮಗೆ ವೃತ್ತ ಮಾಡ್ಲಿಕ್ಕೆ ಗೊತ್ತಿದೆ ಕೈವಾರ ಉಪಯೋಗಿಸಿ ಅಲ್ವಾ? ಹಾಗಿದ್ರೆ ಈ ರೀತಿಯಲ್ಲಿ ವೃತ್ತವನ್ನ ರಚಿಸುವಾಗ ಆ ವೃತ್ತಗಳಿಗೆ ಬೇರೆ ಬೇರೆ ರೀತಿಯ ಸುತ್ತಳತೆಗಳಿವೆ. ಆಗ ಈ ಬೇರೆ ಬೇರೆ ರೀತಿಯ ಸುತ್ತಳತೆಗೂ ಅದರ ತ್ರಿಜ್ಯಕ್ಕೂ ಒಂದು ಸಂಬಂಧ ಇದೆ. ಅಂದ್ರೆ ತ್ರಿಜ್ಯ ಮತ್ತು ವೃತ್ತದ ಸುತ್ತಳತೆ ಪರಸ್ಪರ ಅನುಪಾತಿಕವಾಗಿವೆ, ಪ್ರಪೋರ್ಷನಲ್ ಆಗಿವೆ ಅಂತ ಹೇಳ್ತೀವಿ. ವೃತ್ತದ ಸುತ್ತಳತೆಯನ್ನು ನೋಡುವಾಗ ತ್ರಿಜ್ಯದ ಇಮ್ಮಡಿ ಯಾವುದು? ವ್ಯಾಸ. ಆಗ ವ್ಯಾಸಕ್ಕೆ, ಡಯಾಮೀಟರ್ಗೆ ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಆ ವೃತ್ತದ ಸುತ್ತಳತೆ ಸಿಗ್ತದೆ. ಅಂದ್ರೆ 1 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ ಆದರೂ, 2 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ ಆದರೂ
3 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ ಆದರೂ ಅಥವಾ ಯಾವುದೇ ಅಳತೆ ಇರುವ ತ್ರಿಜ್ಯ ಆದರೂ ಕೂಡ ಅದನ್ನ ಡಬಲ್ ಮಾಡಿದಾಗ ವ್ಯಾಸ ಸಿಗ್ತದೆ. ಆ ವ್ಯಾಸದ ಅಳತೆಗೆ ಒಂದು ಸಂಖ್ಯೆ, ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಆ ವೃತ್ತದ ಸುತ್ತಳತೆ ಸಿಗ್ತದೆ ಎಂಬುದನ್ನ ಗಣಿತಜ್ಞರು ಹೇಳಿಕೊಟ್ಟಿದ್ದಾರೆ. ಅವರು ಅದನ್ನ ಗ್ರೀಕ್ ಲೆಟರ್ ಆದ ಪೈ ಎಂಬ ಅಕ್ಷರದಲ್ಲಿ ಸೂಚಿಸಿದ್ದಾರೆ. ನೋಡಿ, ಅದನ್ನ ಈ ರೀತಿಯಲ್ಲಿ ಬರೀತಾರೆ, ಪೈ. ಓದುವುದಿದನ್ನ ಪೈ ಎಂಬುದಾಗಿ, ಪೈ ಎಂಬುದಾಗಿ ಓದ್ತಾರೆ. ಆಗ ಈ ಪೈ ಎಂಬ ಅಕ್ಷರಕ್ಕೆ ಒಂದು ನಿರ್ದಿಷ್ಟವಾದ ಬೆಲೆ ಅಂತ ಕೊಡ್ಲಿಕ್ಕೆ ಅವರು ಸಾಧ್ಯ ಆಗ್ಲಿಲ್ಲ. ಆದ್ದರಿಂದ ಅದನ್ನು ನಾವು ಭಿನ್ನಕ ಅಂತ ಕರೀಲಿಲ್ಲ. ಇಟ್ಸ್ ನಾಟ್ ದ ರೇಷನಲ್ ನಂಬರ್. ಆದ್ರೆ ಅದನ್ನು ನಾವು ಅಭಿನ್ನಕ ಎಂಬುದಕ್ಕೆ ಕರೆದಿದ್ದೇವೆ, ಇರ್ರೇಷನಲ್ ನಂಬರ್. ಇದರ ಸರಿಸುಮಾರು ಬೆಲೆ 3.1415 ಹೀಗೆ ಮುಂದುವರಿಯುತ್ತದೆ. ಪೈಯ ಸರಿಸುಮಾರು ಬೆಲೆ 3.1415 ಎಂಬ ರೀತಿಯಲ್ಲಿ ಮುಂದುವರಿಯುತ್ತದೆ. ನಾವು ಅದನ್ನ 3.14ಗೆ ಸೀಮಿತಗೊಳಿಸ್ತೇವೆ. ಪೈಯ ಬೆಲೆಯನ್ನ 3.14ಗೆ ಸೀಮಿತಗೊಳಿಸ್ತೇವೆ. ಆಗ ಈ ಪೈಯನ್ನು ಉಪಯೋಗಿಸಿಕೊಂಡು ನಮ್ಗೆ ವೃತ್ತದ ಸುತ್ತಳತೆಯನ್ನ ನೋಡಬಹುದು. ಆಗ ವೃತ್ತದ ಸುತ್ತಳತೆ perimeter of circle is equal to 2 pi r ಎಂದು ಗಣಿತಜ್ಞರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದು ನೋಡಿ, ಇಲ್ಲಿ 2 into r ತ್ರಿಜ್ಯದ ಇಮ್ಮಡಿ, ಅದು ವ್ಯಾಸ ಅಂತ ಕೂಡ ತಗೊಳ್ಬಹುದು. ತ್ರಿಜ್ಯದ ಇಮ್ಮಡಿಗೆ ಪೈ ಇಂದ ಗುಣಿಸಿರೋದು. ಹಾಗಿರುವಾಗ 2 pi r ಎನ್ನುವುದು ವೃತ್ತದ ಸುತ್ತಳತೆಯ ಒಂದು ಸೂತ್ರವಾಗಿದೆ. ಇಟ್ ಈಸ್ ದ ಫಾರ್ಮುಲಾ to find the perimeter of the circle, right? ಹಾಗಿದ್ರೆ ನಿಮಗೆ ತ್ರಿಜ್ಯ ಗೊತ್ತಾದಾಗ ವೃತ್ತದ ಸುತ್ತಳತೆಯನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ ಅಂತ ಆಯ್ತು. ಓಕೆ, ಎಸ್. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡೋಣ. ಓಕೆ, ಹಾಗಿದ್ರೆ ಒಂದು ಪ್ರಶ್ನೆಯನ್ನ ಬರ್ಕೊಳ್ಳಿ. ತ್ರಿಜ್ಯ 2 ಸೆಂಟಿಮೀಟರ್ ಆಗಿರುವ ವೃತ್ತದ ಸುತ್ತಳತೆ ಎಷ್ಟು? What is the perimeter of a circle of radius 2 centimeter? ಬರ್ದರಲ್ವಾ? ಏನು ಸುತ್ತಳತೆ ಕಂಡುಹಿಡಿಯುವ ಸೂತ್ರವಾಕ್ಯ ಏನು? ಅದು 2 pi r ಅಲ್ವಾ? ವೃತ್ತದ ಸುತ್ತಳತೆ perimeter of circle is equal to 2 pi r ಸಮ 2 pi ಗುಣಿಸು ತ್ರಿಜ್ಯ. ಅದೆಷ್ಟು? ಅದು 2 ಸೆಂಟಿಮೀಟರ್. ಆದ್ದರಿಂದ ಸುತ್ತಳತೆ 2 ಗುಣಿಸು 2 ಅಂದ್ರೆ 4 pi ಸೆಂಟಿಮೀಟರ್. 4 pi ಸೆಂಟಿಮೀಟರ್. ಈ ಉತ್ತರವನ್ನು ಬರ್ಕೊಳ್ಳಿ. ನೋಡಿ, ಇನ್ನೊಂದು ಪ್ರಶ್ನೆ ಈ ರೀತಿಯಲ್ಲಿದೆ. ಈ ಪ್ರಶ್ನೆಯನ್ನ ಬರ್ಕೊಳ್ಳಿ. ಓಕೆ, ಪ್ರಶ್ನೆಯನ್ನು ಬರ್ದಿರಲ್ವಾ? ಏನಿದೆ ಪ್ರಶ್ನೆಯಲ್ಲಿ? ನೋಡಿ, ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಚೌಕದ ಶಿರಗಳೆಲ್ಲವೂ ವೃತ್ತದಲ್ಲಿವೆ ಅಲ್ವಾ?
all the vertices of a square are on the circle, right? ಅಲ್ವಾ? 3 ಸೆಂಟಿಮೀಟರ್ ಆ ಚೌಕದ ಒಂದು ಭುಜ. ನಿಮ್ಗೆ ಗೊತ್ತಿದೆ, ಇದರ ಒಂದು ಕರ್ಣವನ್ನ ಎಳೆದಾಗ ಆ ಕರ್ಣದ ಅಳತೆ ಚೌಕದ ಒಂದು ಭುಜದ ರೂಟ್ 2 ಮಡಿಯಾಗಿದೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಯಾಕಂದ್ರೆ ಚೌಕದ ಕರ್ಣವನ್ನ ಎಳೆದಾಗ ಅಲ್ಲಿ 2 ತ್ರಿಕೋನಗಳು ಸಿಗ್ತವೆ. ಅದರಲ್ಲಿ ಒಂದು ತ್ರಿಕೋನವನ್ನು ನೀವು ಪರಿಗಣಿಸಿದಾಗ ಅದರ ಭುಜಗಳು 3 ರೂಟ್ 2 ಆಗಿರ್ಬೇಕು. ಒಂದು ಕರ್ಣವನ್ನ ಎಳೆದಾಗ ಆ ಚೌಕದ ಭುಜಗಳು ಯಾವ ನಿಷ್ಪತ್ತಿಯಲ್ಲಿ ಇರ್ತವೆ ಅಂತ ಕೂಡ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಅದು 1:1 ರೂಟ್ 2 ಎಂಬ ನಿಷ್ಪತ್ತಿಯಲ್ಲಿ ಇರ್ತದೆ. ಆಗ 3 ಆಗುವಾಗ ಕರ್ಣದ ಉದ್ದ 3 ರೂಟ್ 2 ಸೆಂಟಿಮೀಟರ್ ಆಗಿರ್ಬೇಕು. ಇನ್ನೀಗ ಈ ಚಿತ್ರವನ್ನ ನೀವು ಸರಿಯಾಗಿ ನೋಡಿದಾಗ ನೋಡಿ, ಅಲ್ಲಿ ವೃತ್ತದಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದೆ ಅಲ್ವಾ? ಆಗ ವೃತ್ತದ ಒಂದು ಕೋನ 90 ಡಿಗ್ರಿ ಆದಾಗ ಆ ಲಂಬವಾಗಿರುವ 2 ಭುಜಗಳನ್ನು ಇನ್ನೊಂದು ತುದಿಯನ್ನ ಜೋಡಿಸಿದಾಗ ಅದು ವೃತ್ತದ ವ್ಯಾಸ ಆಗಿರ್ಬೇಕು. ಇದು ಕೂಡ ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ಒಂದು ಅರ್ಧ ವೃತ್ತದಲ್ಲಿರುವ ಕೋನವು ಯಾವಾಗಲೂ 90 ಡಿಗ್ರಿ ಆಗಿರುವುದು ಅಲ್ವಾ? ಆಗಿರುವಾಗ ಇಲ್ಲಿ ಕರ್ಣ ವ್ಯಾಸವಾಗಿರ್ತದೆ. ಹಾಗಿದ್ರೆ ವ್ಯಾಸದ ಅಳತೆ ಎಷ್ಟಾಯ್ತು? ಈಗ ಕರ್ಣದ ಅಳತೆಯೇ ಆಗಿದೆ. ಎಷ್ಟದು? 3 ರೂಟ್ 2 ಸೆಂಟಿಮೀಟರ್, ರೈಟ್? ಹಾಗಿದ್ರೆ ನಾವು ನಮ್ಮ ಉತ್ತರವನ್ನ ಪ್ರಾರಂಭಿಸೋಣ. ಚೌಕದ ಕರ್ಣ ಡಯಾಗನಲ್ of square is equal to 3 root 2 ಸೆಂಟಿಮೀಟರ್. ಇದು ವೃತ್ತದ ವ್ಯಾಸಕ್ಕೆ ಸಮ ಅಲ್ವಾ? ಆಗಿರುವಾಗ ವೃತ್ತದ ವ್ಯಾಸ ಅಂದ್ರೆ ಡಯಾಮೀಟರ್ ಆಫ್ ಸರ್ಕಲ್ is equal to 3 ರೂಟ್ 2 ಸೆಂಟಿಮೀಟರ್. ನಮ್ಗೆ ಬೇಕಾಗಿರೋದು ವೃತ್ತದ ಸುತ್ತಳತೆ, ಪೆರಿಮೀಟರ್ ಆಫ್ ದಿ ಸರ್ಕಲ್. ಹೇಗೆ ಕಂಡುಹಿಡಿಯೋದು? ಈಗ ಇಲ್ಲಿ ನಮಗೆ ಡಯಾಮೀಟರ್ ಸಿಕ್ಕಿದೆ 3 ರೂಟ್ 2 ಸೆಂಟಿಮೀಟರ್. ನಮ್ಮ ಸೂತ್ರವಾಕ್ಯದಲ್ಲಿ 2πr, ಇದರಲ್ಲಿ 2 ಇಂಟು r, 2 ಗುಣಿಸು r ಅಂದ್ರೆ ತ್ರಿಜ್ಯದ ಇಮ್ಮಡಿ, ಅದು ಏನಾಗಿರ್ಬೇಕು? ಡಯಾಮೀಟರ್, ವೃತ್ತದ ವ್ಯಾಸ ಆಗಿರ್ಬೇಕು ಅಲ್ವಾ? ಹಾಗಿರುವಾಗ ವೃತ್ತದ ಸುತ್ತಳತೆ ಪೆರಿಮೀಟರ್ ಆಫ್ ಸರ್ಕಲ್ is equal to 2πr. ಇದರಲ್ಲಿ 2r ಎನ್ನುವುದು ತ್ರಿಜ್ಯದ ಇಮ್ಮಡಿ ಅಂತ ಅರ್ಥ, ಅಂದ್ರೆ ವ್ಯಾಸ. ವ್ಯಾಸ ಇಲ್ಲಿ ನಮ್ಗೆ ಗೊತ್ತಿದೆ 3 ರೂಟ್ 2. ಆಗಿರುವಾಗ ನಾವೇನ್ ಮಾಡ್ಬೇಕು? ಈಗ ಇಲ್ಲಿ ಪೈ ಗುಣಿಸು 3 ರೂಟ್ 2, ಪೈ ಗುಣಿಸು 3 ರೂಟ್ 2 ಅಂದ್ರೆ 3 ರೂಟ್ 2 ಪೈ ಸೆಂಟಿಮೀಟರ್ ಅಂತ ನಮ್ಗೆ ಹೇಳ್ಬೋದು. ಇಲ್ಲಿ ನಿಮಗೆ ಬೇಕಿದ್ರೆ ರೂಟ್ 2 ರೂಟ್ 2ರ ಸರಿಸುಮಾರು ಬೆಲೆ ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಅದು 1.41 1.414 ಹೀಗೆ ಮುಂದುವರಿತದೆ. ನಾವು ನಮ್ಮ ಅನುಕೂಲಕ್ಕೋಸ್ಕರ ಅದನ್ನ 1.41ರಲ್ಲಿ ನಿಲ್ಲಿಸ್ತೇವೆ. ಹಾಗೆ ಪೈಯ ಬೆಲೆಯನ್ನು ನಾನು ಈಗಾಗಲೇ ಹೇಳಿದ್ದೀನಿ 3.14. ಅವುಗಳ ಬೆಲೆಯಿಂದ ಬೇಕಿದ್ರೆ ಇದಕ್ಕೆ ಗುಣಿಸಬಹುದು. ಆದ್ರೆ ಈಗ ನಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಅದು ನಮಗೆ ಅಗತ್ಯ ಬರುವುದಿಲ್ಲ.
ಕೆಲವೊಮ್ಮೆ ಅವರು ಕೇಳಿದ್ರೆ ಆ ಸಂಖ್ಯೆಯಿಂದ ಗುಣಿಸಿಕೊಂಡು ಆ ಉತ್ತರವನ್ನು ಕಂಡುಹಿಡಿಬೇಕು. ಓಕೆ, ಈಗ ನಮಗೆ ಇಷ್ಟೇ ಸಾಕು. ಈಗ ಈ ವೃತ್ತದ ಸುತ್ತಳತೆ 3√2 ಪೈ ಸೆಂಟಿಮೀಟರ್ ಅಂತ ನಮಗೆ ತಿಳ್ಕೊಳ್ಬಹುದು. ಓಕೆ, ಎಸ್, ಇದನ್ನ ಬರ್ಕೊಳ್ಳಿ. ಈಗ ಇದೇ ಭಾಗದಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ಬರೆಯಿರಿ, ಆಯ್ತಾ? ಪ್ರಶ್ನೆಯನ್ನು ಬರ್ಕೊಂಡಿದ್ದೀರಿ ಅಲ್ವಾ? ಈಗ ಸಣ್ಣ ವೃತ್ತದ ತ್ರಿಜ್ಯ 2 ಸೆಂಟಿಮೀಟರ್ ಎಂಬುದನ್ನ ಹೇಳಿದ್ದಾರೆ. ಚಿತ್ರದಲ್ಲಿ ಸಣ್ಣ ವೃತ್ತದ ತ್ರಿಜ್ಯ 2 ಸೆಂಟಿಮೀಟರ್ ಆಗಿದೆ ಅಲ್ವಾ? ಸಣ್ಣ ವೃತ್ತದ ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ನಮ್ಗೆ ಕೇಳಿರುವಂತದ್ದು ದೊಡ್ಡ ವೃತ್ತದ ಸುತ್ತಳತೆ ಎಷ್ಟು ಅಂತ. ಆಗ ಸಣ್ಣ ವೃತ್ತದ ತ್ರಿಜ್ಯ 2 ಸೆಂಟಿಮೀಟರ್ ಹೇಳಿದ್ದಾರೆ ನೋಡಿ. ಹಾಗಿದ್ರೆ ಸಣ್ಣ ವೃತ್ತದ ವ್ಯಾಸ ಎಷ್ಟಾಗ್ತದೆ? ಸಣ್ಣ ವೃತ್ತದ ವ್ಯಾಸ ಅದು ಎಷ್ಟಾಯ್ತು ಹೇಳಿ? 4 ಸೆಂಟಿಮೀಟರ್. ನೋಡಿದಿರಾ? ಹಾಗಿರುವಾಗ ಸಣ್ಣ ವೃತ್ತದ ವ್ಯಾಸ 4 ಸೆಂಟಿಮೀಟರ್ ಆದರೆ ದೊಡ್ಡ ವೃತ್ತದ ತ್ರಿಜ್ಯವಾಗಿದೆ ಸಣ್ಣ ವೃತ್ತದ ವ್ಯಾಸ ಅಲ್ವಾ? ಚಿತ್ರದಲ್ಲಿ ಕಾಣ್ತಾ ಇದೆ. ಹಾಗಿರುವಾಗ ಇನ್ನೀಗ ನಿಮಗೆ ದೊಡ್ಡ ವೃತ್ತದ ತ್ರಿಜ್ಯ ಕೂಡ ಗೊತ್ತಾಯ್ತು. ಹಾಗಿದ್ರೆ ಇನ್ನು ದೊಡ್ಡ ವೃತ್ತದ ಏನು ಕಂಡುಹಿಡಿಬಹುದು? ಸುತ್ತಳತೆಯನ್ನ ಕಂಡುಹಿಡಿಬಹುದು ಅಲ್ವಾ? 2πr ಸೂತ್ರ. ಹಾಗಿದ್ರೆ ನಾವಿಲ್ಲಿ ಕೊಟ್ಟದ್ದು ನೋಡಿ, ಸಣ್ಣ ವೃತ್ತದ ವ್ಯಾಸಗಳು ಸಮಾನವಾಗಿವೆ ಅಂತ ಕೊಟ್ಟದ್ದು. ಸಣ್ಣ ವೃತ್ತದ ವ್ಯಾಸಗಳು ಸಮಾನ, 2 ಸಣ್ಣ ವೃತ್ತಗಳಿವೆ. ಆಗಿರುವಾಗ ಆ ಸಣ್ಣ ವೃತ್ತದ ವ್ಯಾಸ ಎನ್ನುವುದು ದೊಡ್ಡ ವೃತ್ತದ ತ್ರಿಜ್ಯವಾಗಿದೆ ಅಂತ ನಿಮಗೆ ಇದರಿಂದ ತಿಳ್ಕೊಳ್ಬಹುದು. ರೈಟ್? ಆಗಿರುವಾಗ ಅದನ್ನು ನಾವು ಪುನಃ ಸ್ಟಾರ್ಟ್ ಮಾಡೋಣ ನಮ್ಮ ಆನ್ಸರ್ಗೆ. ಸಣ್ಣ ವೃತ್ತದ ತ್ರಿಜ್ಯ radius of small circle is equal to 2 centimeter. ಸಣ್ಣ ವೃತ್ತದ ವ್ಯಾಸ diameter of small circle ಎಷ್ಟಾಗಿರ್ಬೇಕು? 2 × 2 ಸಮ 4 ಸೆಂಟಿಮೀಟರ್. ಈ ಸಣ್ಣ ವೃತ್ತದ ವ್ಯಾಸ ಎನ್ನುವುದು ದೊಡ್ಡ ವೃತ್ತದ ಏನಾಗಿರ್ಬೇಕು? ತ್ರಿಜ್ಯ ಆಗಿರ್ಬೇಕು.
ದೊಡ್ಡ ವೃತ್ತದ ತ್ರಿಜ್ಯ ರೇಡಿಯಸ್ ಆಫ್ ಬಿಗ್ ಸರ್ಕಲ್ is equal to 4 centimeter. ಆದುದರಿಂದ ದೊಡ್ಡ ವೃತ್ತದ ಸುತ್ತಳತೆ perimeter of big circle is equal to 2 pi into 4 ದೊಡ್ಡ ವೃತ್ತದ ತ್ರಿಜ್ಯ ಸಮ ಎಷ್ಟಾಯಿತು 8 ಪೈ ಸೆಂಟಿಮೀಟರ್ ಆಯಿತು. ಇದು ದೊಡ್ಡ ವೃತ್ತದ ಸುತ್ತಳತೆಯಾಗಿದೆ. ಓಕೆ, ಇದಕ್ಕೆ ಸಂಬಂಧಿಸಿಕೊಂಡು ಇನ್ನೊಂದು ಪ್ರಶ್ನೆ ನಿಮ್ಮ ಪಾಠ ಪುಸ್ತಕದ 137ನೇ ಪೇಜಲ್ಲಿ 3ನೇ ಪ್ರಶ್ನೆಯನ್ನೊಮ್ಮೆ ನೋಡಿ. ನೋಡಿದ್ದೀರಾ? ಅದರಲ್ಲಿ 1ನೇ ಪ್ರಶ್ನೆ ನಾವೀಗ ಚರ್ಚಿಸಿದ ರೂಪದಲ್ಲೇ ಇದೆ. ಅದನ್ನೊಮ್ಮೆ ನಾವು ನೋಡೋಣ. ಬಾಕಿದ್ದ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಂಡುಕೊಳ್ಳಿ. ಓಕೆ, ವಾಟ್ ಈಸ್ ಗಿವನ್ ದ? ಎಸ್, ದ ಡಯಾಮೀಟರ್ ಆಫ್ ದ ಸ್ಮಾಲ್ ಸರ್ಕಲ್ಸ್ ಆರ್ ಸೇಮ್. ಸಣ್ಣ ವೃತ್ತಗಳ ತ್ರಿಜ್ಯಗಳು ಸಮಾನ ಎಂಬುದಾಗಿ ಕೊಟ್ಟಿದ್ದಾರೆ ಅಲ್ವಾ? ಆಮೇಲೆ ಏನು ಹೇಳಿದ್ದಾರೆ? ಪ್ರೂವ್ ದಟ್ ಪೆರಿಮೀಟರ್ ಆಫ್ ದಿಸ್ ಸಮ್ ಆಫ್ ಸ್ಮಾಲ್ ಸರ್ಕಲ್ಸ್ ಆರ್ ಈಕ್ವಲ್ ಟು ಪೆರಿಮೀಟರ್ ಆಫ್ ದಿ ಬಿಗ್ ಸರ್ಕಲ್. ಸಣ್ಣ ವೃತ್ತಗಳ ಸುತ್ತಳತೆಗಳ ಮೊತ್ತವು ದೊಡ್ಡ ವೃತ್ತದ ಸುತ್ತಳತೆಗೆ ಸಮಾನ ಎಂಬುದಾಗಿ ಸಾಧಿಸಲಿಕ್ಕೆ ಹೇಳಿದ್ದಾರೆ ಅಲ್ವಾ? ನೋಡಿ ಈಗ ಚಿತ್ರವನ್ನ. ಇಲ್ಲಿ ಸಣ್ಣ ವೃತ್ತದ ತ್ರಿಜ್ಯವನ್ನ ನಾನು ಆರ್ ಅಂತ ತಕೊಳ್ತೇನೆ. ಸಣ್ಣ ವೃತ್ತದ ತ್ರಿಜ್ಯ ನೋಡಿ, ಈ ತ್ರಿಜ್ಯವನ್ನ ನಾನು ಆರ್ ಎಂಬುದಾಗಿ ತಕೊಂಡೆ. ಹಾಗಾದ್ರೆ ಸಣ್ಣ ವೃತ್ತದ ತ್ರಿಜ್ಯ ಆರ್ ಆದ್ರೆ ಸಣ್ಣ ವೃತ್ತದ ವ್ಯಾಸ ಏನಾಗಿರ್ಬೇಕು ಹೇಳಿ? ಸಣ್ಣ ವೃತ್ತದ ವ್ಯಾಸ 2r ಆಯ್ತು. ಓಕೆ, ಆಗಿರುವಾಗ ಸಣ್ಣ ವೃತ್ತದ ವ್ಯಾಸ ನಿಮ್ಗೆ ಗೊತ್ತಾದ್ರೆ ದೊಡ್ಡ ವೃತ್ತದ ಏನ್ ಗೊತ್ತಾಯ್ತು? ತ್ರಿಜ್ಯ ಗೊತ್ತಾಯ್ತು ಅಲ್ವಾ? ಸಣ್ಣ ವೃತ್ತದ ತ್ರಿಜ್ಯ r ಆದ್ರೆ ಸಣ್ಣ ವೃತ್ತದ ಸುತ್ತಳತೆ ಎಷ್ಟಾಗಿರ್ಬೋದು?
ಯಾವುದೇ ವೃತ್ತದ ತ್ರಿಜ್ಯ r ಆಗಿರುವಾಗ ಅದರ ಸುತ್ತಳತೆ 2πr, ರೈಟ್. ಇನ್ನು ದೊಡ್ಡ ವೃತ್ತದ ತ್ರಿಜ್ಯ ಇದರ ವ್ಯಾಸ ಅಲ್ವಾ, ಆಗಿರುವಾಗ 2r. ಅದರಿಂದ ನಿಮ್ಗೆ ಏನ್ ಕಂಡುಹಿಡಿಬಹುದು? ದೊಡ್ಡ ವೃತ್ತದ ಸುತ್ತಳತೆಯನ್ನು ಕೂಡ ಕಂಡುಹಿಡಿಬಹುದು. ಓಕೆ, ನಾವು ಒಂದೊಂದೇ ವಿಷಯವನ್ನ ಬರಿತಾ ಬರೋಣ. ಸಣ್ಣ ವೃತ್ತದ ತ್ರಿಜ್ಯ, ರೇಡಿಯಸ್ ಆಫ್ ಸ್ಮಾಲ್ ಸರ್ಕಲ್ ಇಸ್ ಈಕ್ವಲ್ ಟು r ಅಂತ ನಾವು ತಗೊಳ್ಳುವ. ಆಗ ಒಂದು ಸಣ್ಣ ವೃತ್ತದ ಸುತ್ತಳತೆ, ಪೆರಿಮೀಟರ್ ಆಫ್ ಎ ಸ್ಮಾಲ್ ಸರ್ಕಲ್. ಸಣ್ಣ ವೃತ್ತದ ತ್ರಿಜ್ಯ r ಆದರೆ ಒಂದು ಸಣ್ಣ ವೃತ್ತದ ಸುತ್ತಳತೆ 2πr. ಓಕೆ, ಇಂತಹ ಎಷ್ಟು ಸಣ್ಣ ವೃತ್ತಗಳಿವೆ? 2 ಸಣ್ಣ ವೃತ್ತಗಳಿವೆ. ಆಗ ಸುತ್ತಳತೆ ಏನಾಗಬೇಕು? ಇಮ್ಮಡಿ ಆಗ್ಬೇಕು. 2 ಸಣ್ಣ ವೃತ್ತಗಳ ಸುತ್ತಳತೆ perimeter of 2 small circles is equal to 2 into 2πr is equal to 4πr ಅಂತ ನಮಗೆ ಹೇಳಿಕ್ಕೆ ಸಾಧ್ಯ ಇದೆ. ಇನ್ನೀಗ ದೊಡ್ಡ ವೃತ್ತದ ತ್ರಿಜ್ಯ ಏನಾಗಿರ್ಬೇಕು? ಸಣ್ಣ ವೃತ್ತದ ವ್ಯಾಸ ಅಲ್ವಾ. ಹಾಗಿರುವಾಗ ದೊಡ್ಡ ವೃತ್ತದ ತ್ರಿಜ್ಯ, ರೇಡಿಯಸ್ ಆಫ್ ಬಿಗ್ ಸರ್ಕಲ್ is equal to 2r. ದೊಡ್ಡ ವೃತ್ತದ ತ್ರಿಜ್ಯ 2r ಆಯಿತು. ಇನ್ನು ದೊಡ್ಡ ವೃತ್ತದ ಸುತ್ತಳತೆ, ಪೆರಿಮೀಟರ್ ಆಫ್ ಬಿಗ್ ಸರ್ಕಲ್ is equal to 2π ಇಂಟು ದೊಡ್ಡ ವೃತ್ತದ ತ್ರಿಜ್ಯ ಅದೆಷ್ಟೀಗ? 2r. ಸೊ 2 ಗುಣಿಸಿ 2 ಅಂದ್ರೆ 4 π ಇಂಟು r, ಆಗ 4πr ಆಯ್ತು. ಓಕೆ, ದೊಡ್ಡ ವೃತ್ತದ ಸುತ್ತಳತೆ ಈಗ 4πr, ಸಣ್ಣ ವೃತ್ತದ ಸುತ್ತಳತೆಗಳು ಮೊತ್ತ 4πr. ಈ ಎರಡರಿಂದ ನಿಮ್ಗೆ ಏನ್ ತಕೊಳ್ಬಹುದು? ವೃತ್ತದ ಒಳಗೆ 2 ಸಣ್ಣ ವೃತ್ತಗಳನ್ನ ಮಾಡಿದಾಗ ಆ ಸಣ್ಣ ವೃತ್ತಗಳ ಸುತ್ತಳತೆಗಳ ಮೊತ್ತವು ದೊಡ್ಡ ವೃತ್ತದ ಸುತ್ತಳತೆಗೆ ಸಮಾನ ಅಂತ ನಮಗೆ ಹೇಳ್ಕೊಡ್ಬೋದು. ಓಕೆ, ಬರ್ಕೊಳ್ಳಿದನ. ಅದರಲ್ಲಿ ಇನ್ನೂ ಕೆಲವು ಕ್ವಶನ್ಗಳಿವೆ ಅಲ್ವಾ. ಆ ಪ್ರಶ್ನೆಯಲ್ಲಿ ಇರುವ ಉಳಿದ 2 ಕ್ವಶನ್ಗಳಿಂದ ನಿಮ್ಗೆ ಏನ್ ತಿಳ್ಕೊಳ್ಬಹುದು ಅಂದ್ರೆ, ಒಂದು ದೊಡ್ಡ ವೃತ್ತದ ವ್ಯಾಸವನ್ನು ಉಪಯೋಗಿಸಿಕೊಂಡು ವೃತ್ತದ ಒಳಭಾಗದಲ್ಲಿ ಸಣ್ಣ ವೃತ್ತಗಳನ್ನು ಮಾಡಿದಾಗ ಅವುಗಳ ಸುತ್ತಳತೆಗಳ ಮೊತ್ತವು ದೊಡ್ಡ ವೃತ್ತದ ಸುತ್ತಳತೆಗೆ ಸಮಾನ ಎಂಬುದನ್ನ ತಿಳ್ಕೊಳ್ಬಹುದು. ಓಕೆ, ಇನ್ನೀಗ ಇಲ್ಲಿ ಕೊಟ್ಟಿರುವ ಇನ್ನೊಂದು ಪ್ರಶ್ನೆ ಇದೆ, ಅದನ್ನ ಬರ್ಕೊಳ್ಳಿ.
ಪ್ರಶ್ನೆಯನ್ನು ಬರೆದ್ರಿ ಅಲ್ವಾ? ಎರಡು ವೃತ್ತಗಳಿವೆ, ಎರಡೂ ವೃತ್ತಗಳ ಕೇಂದ್ರ ಒಂದೇ ಆಗಿದೆ ಅಂತ ಹೇಳಿದ್ದಾರೆ, ರೈಟ್? ಆಮೇಲೆ ನೋಡಿ, ಈ ಡಿಸ್ಟೆನ್ಸ್ ಇದೆ ಅಲ್ವಾ, ಇದು ವೃತ್ತದ ಕೇಂದ್ರ ಆದರೆ ಈ ಡಿಸ್ಟೆನ್ಸ್ ಅದು 2 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಅಲ್ವಾ? ಆಗ 2 ಸೆಂಟಿಮೀಟರ್ ಅವುಗಳೊಳಗಿನ ದೂರ ಇದೆ. ಕೇಳಿರುವ ಪ್ರಶ್ನೆ, ದೊಡ್ಡ ವೃತ್ತದ ಸುತ್ತಳತೆಯು ಸಣ್ಣ ವೃತ್ತದ ಸುತ್ತಳತೆಗಿಂತ ಎಷ್ಟು ಹೆಚ್ಚು, ರೈಟ್? ಅದನ್ನು ನಾವು ಕಂಡುಹಿಡಿಯಬೇಕು. ಹೌ ಮಚ್ ಮೋರ್ ದ ಪೆರಿಮೀಟರ್ ಆಫ್ ಬಿಗ್ ಸರ್ಕಲ್ ದ್ಯಾನ್ ದ ಪೆರಿಮೀಟರ್ ಆಫ್ ದಿ ಸ್ಮಾಲ್ ಸರ್ಕಲ್ ಅಂತ ಕೇಳಿರುವಂತದ್ದು. ಹೇಗೆ ಕಂಡುಹಿಡಿಬಹುದು ಆ ಉತ್ತರವನ್ನ ಹೇಳಿ? ಎಸ್, ಸಣ್ಣ ವೃತ್ತದ ತ್ರಿಜ್ಯವನ್ನ ನಾವೇನ್ ತಗೊಳ್ಳುವ? ಆರ್ ಎಂಬುದಾಗಿ ತಗೊಳ್ಳುವ. ಆಗ ಸಣ್ಣ ವೃತ್ತದ ತ್ರಿಜ್ಯ ಆರ್ ಆದರೆ ದೊಡ್ಡ ವೃತ್ತದ ತ್ರಿಜ್ಯ ಏನಾಗಿರ್ಬೇಕು? ಎಸ್, ಆರ್ ಪ್ಲಸ್ 2 ಅಲ್ವಾ? ಆಗ ದೊಡ್ಡ ವೃತ್ತದ ತ್ರಿಜ್ಯವು ಗೊತ್ತಾಯ್ತು, ಸಣ್ಣ ವೃತ್ತದ ತ್ರಿಜ್ಯವು ಗೊತ್ತಾಯ್ತು. ಸಣ್ಣ ವೃತ್ತದ ತ್ರಿಜ್ಯ ಆರ್, ರೇಡಿಯಸ್ ಇಸ್ ಆರ್, ಅಂಡ್ ರೇಡಿಯಸ್ ಆಫ್ ದ ಬಿಗ್ ಸರ್ಕಲ್ ಇಸ್ ಆರ್ ಪ್ಲಸ್ 2. ಇನ್ನೀಗ ಸಣ್ಣ ವೃತ್ತದ ಸುತ್ತಳತೆಯನ್ನು ನೋಡೋಣ, ಆಮೇಲೆ ದೊಡ್ಡ ವೃತ್ತದ ಸುತ್ತಳತೆಯನ್ನು ನೋಡೋಣ. ದೊಡ್ಡ ವೃತ್ತದ ಸುತ್ತಳತೆಯಿಂದ ಸಣ್ಣ ವೃತ್ತದ ಸುತ್ತಳತೆಯನ್ನ ಕಳೆದಾಗ ನಮ್ಗೆ ಸಿಗುವಂತಹದ್ದು ದೊಡ್ಡ ವೃತ್ತದ ಸುತ್ತಳತೆ ಎಷ್ಟು ಹೆಚ್ಚು ಎಂಬುದನ್ನು ಹೇಳಲಿಕ್ಕೆ ಸಾಧ್ಯ, ರೈಟ್? ಓಕೆ, ನಾವು ಬರೆಯೋಣ. ಸಣ್ಣ ವೃತ್ತದ ತ್ರಿಜ್ಯ, ರೇಡಿಯಸ್ ಆಫ್ ಸ್ಮಾಲ್ ಸರ್ಕಲ್ ಇಸ್ ಈಕ್ವಲ್ ಟು ಆರ್. ಸಣ್ಣ ವೃತ್ತದ ಸುತ್ತಳತೆ, ಪೆರಿಮೀಟರ್ ಆಫ್ ಸ್ಮಾಲ್ ಸರ್ಕಲ್ ಇಸ್ ಈಕ್ವಲ್ ಟು 2πr. ಸಣ್ಣ ವೃತ್ತದ ತ್ರಿಜ್ಯ ಆರ್ ಆದರೆ ಸಣ್ಣ ವೃತ್ತದ ಸುತ್ತಳತೆ 2πr ಆಯ್ತು. ಇನ್ನೀಗ ದೊಡ್ಡ ವೃತ್ತದ ತ್ರಿಜ್ಯ, ರೇಡಿಯಸ್ ಆಫ್ ಬಿಗ್ ಸರ್ಕಲ್ ಇಸ್ ಈಕ್ವಲ್ ಟು ಯಾವ್ದು ಹೇಳಿ? ಆಗ ಆರ್ ಪ್ಲಸ್ 2 ಅಲ್ವಾ? ಇನ್ನೀಗ ದೊಡ್ಡ ವೃತ್ತದ ಸುತ್ತಳತೆ, perimeter of big circle is equal to 2π into r plus 2. ದೊಡ್ಡ ವೃತ್ತದ ತ್ರಿಜ್ಯ r plus 2. ಹಾಗೆ ಇನ್ನೀಗ ಈ 2π ಇಂದ ಬ್ರಾಕೆಟ್ ನ ಒಳಗಿನ ಎರಡೂ ಸಂಖ್ಯೆಗಳಿಗೂ ಗುಣಿಸಬೇಕು. ಆಗ 2π ಗುಣಿಸು r ಅಂದ್ರೆ 2πr ಪ್ಲಸ್ 2π ಗುಣಿಸಿ 2 ಅಂದ್ರೆ 4π. ಹಾಗೆ ದೊಡ್ಡ ವೃತ್ತದ ಸುತ್ತಳತೆ 2πr ಪ್ಲಸ್ 4π. ಇದರಲ್ಲಿ 2πr ಅಂದ್ರೆ ಸಣ್ಣ ವೃತ್ತದ ಸುತ್ತಳತೆಯಾಗಿದೆ ಅಲ್ವಾ? ಆಗ ದೊಡ್ಡ ವೃತ್ತದ ಸುತ್ತಳತೆ 2πr ಪ್ಲಸ್ 4π. ಹಾಗಿದ್ರೆ ಎಷ್ಟು ಹೆಚ್ಚು? 4π ಎಷ್ಟು ಹೆಚ್ಚು ಅಲ್ವಾ? ಆದ್ದರಿಂದ ವ್ಯತ್ಯಾಸ difference is equal to 2πr plus 4π minus 2πr. ದೊಡ್ಡ ವೃತ್ತದ ಸುತ್ತಳತೆ ಕಳೆ ಸಣ್ಣ ವೃತ್ತದ ಸುತ್ತಳತೆ. 2πr ಮೈನಸ್ 2πr ಇಲ್ಲಿ ಕ್ಯಾನ್ಸಲ್ ಆಯ್ತು. ಆಗುವುದೇನಿಲ್ಲಿ 4π. ಇದು ಇಷ್ಟು ಹೆಚ್ಚು ದೊಡ್ಡ ವೃತ್ತದ ಸುತ್ತಳತೆ. ಓಕೆ, ಬರ್ಕೊಳ್ಳಿ. ಈಗ 137ನೇ ಪೇಜಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಿರಿ. ಏನಾದರೂ ಸಂಶಯಗಳಿದ್ರೆ ನಿಮ್ಮ ಗಣಿತದ ಅಧ್ಯಾಪಕರನ್ನ ಸಂಪರ್ಕಿಸಿ. ಓಕೆ, ಇನ್ನೀಗ ಇದೇ ಪಾಠದಲ್ಲಿ ವೃತ್ತದ ವಿಸ್ತೀರ್ಣದ ಬಗ್ಗೆ ನಾವು ಕಲಿಬೇಕು.
ಆಗ ಅದಕ್ಕೂ ಒಂದು ಸೂತ್ರವಾಕ್ಯವನ್ನು ಅವರು ಹೇಳಿಕೊಟ್ಟಿದ್ದಾರೆ. ತ್ರಿಜ್ಯದ ವರ್ಗಕ್ಕೆ ಆ ಪೈ ಬೆಲೆಯಿಂದ ಗುಣಿಸಿದಾಗ ವೃತ್ತದ ವಿಸ್ತೀರ್ಣ ಸಿಗ್ತದೆ ಎಂಬುದಾಗಿ. ಗಮನಿಸಿ, ವೃತ್ತದ ತ್ರಿಜ್ಯದ ವರ್ಗಕ್ಕೆ ಪೈಯಿಂದ ಗುಣಿಸಿದಾಗ ವೃತ್ತದ ವಿಸ್ತೀರ್ಣ ಸಿಗ್ತದೆ. ಬರ್ಕೊಳ್ಳಿ ಅದನ್ನ. ವೃತ್ತದ ವಿಸ್ತೀರ್ಣ ಸಮ ಏರಿಯಾ ಆಫ್ ದ ಸರ್ಕಲ್ is equal to pi r square. Area of the circle is equal to pi r square. Right? ಬರ್ದಿರಲ್ವಾ? ಈಗ ಇದಕ್ಕೆ ಸಂಬಂಧಿಸಿಕೊಂಡು ಒಂದೆರಡು ಮೂರು ಪ್ರಶ್ನೆಗಳನ್ನ ನೋಡೋಣ. ಒಂದು ಪ್ರಶ್ನೆಯನ್ನ ಬರ್ಕೊಳ್ಳಿ. ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಫ್ ರೇಡಿಯಸ್ ಆಫ್ ದಿ ಸರ್ಕಲ್ is 5 centimeter, find the area of circle. Okay, ಸುಲಭ ಇದೆ ಅಲ್ವಾ? ವೃತ್ತದ ವಿಸ್ತೀರ್ಣ ಏರಿಯಾ ಆಫ್ ಸರ್ಕಲ್ is equal to pi r square. ಇದರಲ್ಲಿ ತ್ರಿಜ್ಯ ಎಷ್ಟು ಅದನ್ನು ಇಲ್ಲಿ ಬರೆಯಿರಿ. r is equal to 5 ಅಂತ ಹೇಳಿದ್ದಾರೆ. ಹಾಗಿದ್ದೇನಾಯ್ತು? ಪೈ ಗುಣಿಸು 5 ಸ್ಕ್ವೇರ್ ಸಮ 5ರ ವರ್ಗ ಅಂದ್ರೆ 25 ಪೈ ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಗಮನಿಸಿ, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಬಂತು, ಯಾಕಂದ್ರೆ ವೃತ್ತ ತ್ರಿಜ್ಯ 5 ಸೆಂಟಿಮೀಟರ್. ಆಗ 5 ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಅಂದಾಗ ಸೆಂಟಿಮೀಟರ್ ಸ್ಕ್ವೇರ್. 5 ಗುಣಿಸು 5 ಅಂದ್ರೆ 25. ಹಾಗೆ 25 ಪೈ ಸೆಂಟಿಮೀಟರ್ ಸ್ಕ್ವೇರ್ is the area of the circle. If radius of the circle is 5 centimeter, then area of the circle is 25 pi square centimeter ಅಥವಾ ಸೆಂಟಿಮೀಟರ್ ಸ್ಕ್ವೇರ್, ಚದರ ಸೆಂಟಿಮೀಟರ್ ಎಂಬುದಾಗಿ ಹೇಳ್ಬೋದು. ಓಕೆ, ಬರೀರಿ ಇದನ್ನ. ನೋಡಿ, ಇನ್ನೊಂದು ಪ್ರಶ್ನೆ ಈ ರೀತಿಯಲ್ಲಿದೆ, ಇದನ್ನ ಬರ್ಕೊಳ್ಳಿ. ಓಕೆ, ಪ್ರಶ್ನೆಯನ್ನ ಬರ್ದಿರಿ ಅಲ್ವಾ? ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ? ಒಂದು ಶೇಡ್ ಮಾಡಿದ ಭಾಗ, ರಿಂಗ್ ಅಂತ ಕರೆದಿದ್ದಾರೆ. ಅಲ್ಲಿ 2 ವೃತ್ತಗಳನ್ನ ನೀವು ಗಮನಿಸಬಹುದು. ನೋಡಿ ಆ ಚಿತ್ರವನ್ನ, ಅದರ ಬಣ್ಣ ಬದಲಾಯಿಸಿ, ಅದರ ಬಣ್ಣದಲ್ಲಿ ಸ್ವಲ್ಪ ಬದಲಾವಣೆ ತರ್ತೀನಿ. ನೋಡಿ, ಈಗ ಒಳಗೆ ಒಂದು ವೃತ್ತ ಇದೆ, ಹೊರಗೊಂದು ವೃತ್ತ ಇದೆ. ಆಗ ಹೊರಗಿನ ವೃತ್ತದ ವಿಸ್ತೀರ್ಣ ಮತ್ತು ಒಳಗಿನ ವೃತ್ತದ ವಿಸ್ತೀರ್ಣಗಳ ವ್ಯತ್ಯಾಸವಾಗಿದೆ ಆ ಶೇಡ್ ಮಾಡಿದ ನೀಲ ಬಣ್ಣದ ವಿಸ್ತೀರ್ಣ, ಆ ರಿಂಗಿನ ವಿಸ್ತೀರ್ಣ ಅಂತ ಹೇಳ್ಬೋದು. ಈಗ ನಮ್ಗೆ ಒಳಗಿನ ತ್ರಿಜ್ಯವನ್ನ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್, ಹೊರಗಿನ ವೃತ್ತದ ತ್ರಿಜ್ಯವನ್ನ ಕೂಡ ಕೊಟ್ಟಿದ್ದಾರೆ, ಅದು 3 ಸೆಂಟಿಮೀಟರ್. ಆಗ ಹೊರಗಿನ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿದು ಅದರಿಂದ ಒಳಗಿನ ವೃತ್ತದ ವಿಸ್ತೀರ್ಣವನ್ನ ಕಳಿಬೇಕು. ಆಗ ನಮ್ಗೆ ನೀಲ ಬಣ್ಣದ ಆ ವೃತ್ತ ಕಂಕಣದ ವಿಸ್ತೀರ್ಣ ಸಿಗ್ತದೆ ಅಲ್ವಾ? ರಿಂಗಿನ ವಿಸ್ತೀರ್ಣ ಸಿಗ್ತದೆ. ರೈಟ್, ನೋಡೋಣ ನಾವು ಅದನ್ನು. ದೊಡ್ಡ ವೃತ್ತದ ವಿಸ್ತೀರ್ಣ ಸಮ ಪೈ ಆರ್ ಸ್ಕ್ವೇರ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಒಂದು ಸಣ್ಣ ಬದಲಾವಣೆ ತಂದಿದ್ದೇನೆ. ಇಲ್ಲಿ ಕ್ಯಾಪಿಟಲ್ ಆರ್ ಬರ್ದೆ, ಯಾಕಂದ್ರೆ ನಮಗೆ ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲೊಂದು ದೊಡ್ಡ ವೃತ್ತ ಇದೆ, ಇನ್ನೊಂದು ಸಣ್ಣ ವೃತ್ತ ಇದೆ. ದೊಡ್ಡ ವೃತ್ತದ ತ್ರಿಜ್ಯವನ್ನ ಕ್ಯಾಪಿಟಲ್ ಆರ್ ಅಲ್ಲಿ ಸೂಚಿಸಿದೆ, ಸಣ್ಣ ವೃತ್ತದ ತ್ರಿಜ್ಯವನ್ನ ಸ್ಮಾಲ್ ಆರ್ ಅಲ್ಲಿ ಸೂಚಿಸುವ. ಅದು ನಮ್ಮ ಅನುಕೂಲಕ್ಕೋಸ್ಕರ ನಾವು ತಗೊಳ್ಳುವಂತಹ ಒಂದು ಲೆಟರ್ ಆಗಿದೆ. ಓಕೆ, ಆಗಿರುವಾಗ ಇಲ್ಲಿ ಕ್ಯಾಪಿಟಲ್ ಆರ್ ಅದೆಷ್ಟು? ಅದು
3 ಸೆಂಟಿಮೀಟರ್. ಸೊ ಇದೇನಾಯ್ತು, ಪೈ ಗುಣಿಸು 3 ಸ್ಕ್ವೇರ್ ಅಂತ ಆಯ್ತು. ಅಂದ್ರೆ 9 ಪೈ ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಹೇಗೂ ಹೇಳ್ಬೋದು. 9 ಪೈ ಎನ್ನುವುದು ದೊಡ್ಡ ವೃತ್ತದ ವಿಸ್ತೀರ್ಣ ಆಯ್ತು. ಇನ್ನು ಅಂದ್ರೆ ಏರಿಯಾ ಆಫ್ ದಿ ಬಿಗ್ ಸರ್ಕಲ್ ಈಸ್ 9 ಪೈ ಸೆಂಟಿಮೀಟರ್ ಸ್ಕ್ವೇರ್. ಸಣ್ಣ ವೃತ್ತದ ವಿಸ್ತೀರ್ಣ ಸಮ ಪೈ ಆರ್ ಸ್ಕ್ವೇರ್. ಇಲ್ಲಿ ಸ್ಮಾಲ್ ಲೆಟರ್ ಆರ್, ಇದು ಸಣ್ಣ ವೃತ್ತದ ತ್ರಿಜ್ಯ. ಅದೆಷ್ಟು ಅದು ಹೇಳಿದ್ದಾರೆ. ಆರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಸೊ ಇದೇನಾಯ್ತು, ಪೈ ಗುಣಿಸು 2 ಸ್ಕ್ವೇರ್ ಸಮ 4 ಪೈ ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಎಂಬುದಾಗಿ ಬರೀಬಹುದು. ಇದು ಸಣ್ಣ ವೃತ್ತದ ವಿಸ್ತೀರ್ಣ. ಈಗ ದೊಡ್ಡ ವೃತ್ತದ ವಿಸ್ತೀರ್ಣದಿಂದ ಸಣ್ಣ ವೃತ್ತದ ವಿಸ್ತೀರ್ಣವನ್ನ ಕಳೆದಾಗ ನಮ್ಗೆ ಆ ವೃತ್ತ ಕಂಕಣದ ವಿಸ್ತೀರ್ಣ ಸಿಗ್ತದೆ, ರಿಂಗಿನ ವಿಸ್ತೀರ್ಣ. ಆದ್ದರಿಂದ ವೃತ್ತ ಕಂಕಣದ ವಿಸ್ತೀರ್ಣ ಏರಿಯಾ ಆಫ್ ದಿ ರಿಂಗ್ is equal to 9 pi minus 4 pi, that's equal to 5 pi centimeter square. ಇದು ಆ ರಿಂಗಿನ ವಿಸ್ತೀರ್ಣವಾಗಿದೆ. ಓಕೆ, ಈ ಉತ್ತರವನ್ನು ಬರ್ಕೊಳ್ಳಿ. ಹಾಗಿದ್ರೆ ಇನ್ನೊಂದು ಪ್ರಶ್ನೆಯನ್ನು ನೀವು ಬರ್ಕೊಳ್ಳಿ. ನೋಡಿ, ಪ್ರಶ್ನೆ ಈ ರೀತಿಯಲ್ಲಿದೆ. ಈ ಪ್ರಶ್ನೆಯಲ್ಲಿ ಈ ಚಿತ್ರವನ್ನು ನೀವು ನೋಡಿದ್ರೆ ಸಮಷಡ್ಭುಜದ ರೆಗ್ಯುಲರ್ ಹೆಕ್ಸಾಗನ್ ಇದರ ಎಲ್ಲ ಶಿರಗಳು ಕೂಡ ವೃತ್ತದಲ್ಲಿವೆ. ಸಮಷಡ್ಭುಜದ ಎಲ್ಲಾ ಶಿರಗಳು ಕೂಡ ವೃತ್ತದಲ್ಲಿವೆ. ಆಲ್ ದ ವರ್ಟಿಸಸ್ ಆಫ್ ದ ರೆಗ್ಯುಲರ್ ಹೆಕ್ಸಾಗನ್ ಆರ್ ಆನ್ ದಿ ಸರ್ಕಲ್. ಈ ವೃತ್ತದ ವ್ಯಾಸವನ್ನ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವೃತ್ತದ ವಿಸ್ತೀರ್ಣ ಮತ್ತು ಸಮಷಡ್ಭುಜದ ವಿಸ್ತೀರ್ಣಗಳೊಳಗಿನ ವ್ಯತ್ಯಾಸ ಎಷ್ಟು ಎಂಬುದು ಹೇಗೆ ಕಂಡುಹಿಡಿಬಹುದು? ಆಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿಬಹುದಲ್ವ, ವ್ಯಾಸ ಕೊಟ್ಟಿದ್ದಾರೆ, ಆಗ ತ್ರಿಜ್ಯ ಎಷ್ಟೊಂದು ಸುಲಭದಲ್ಲಿ ಹೇಳ್ಬಹುದು. ಓಕೆ, ನಾವು ಅದನ್ನು ಮೊದಲು ಬರೆಯೋಣ. ವ್ಯಾಸ 6 ಸೆಂಟಿಮೀಟರ್. ವ್ಯಾಸ diameter is equal to 6 centimeter. ಹಾಗಿದ್ರೆ ತ್ರಿಜ್ಯ ಏನಾಯ್ತು? ತ್ರಿಜ್ಯ radius is equal to 6/2 is equal to 3 centimeter. ಆದ್ದರಿಂದ ವೃತ್ತದ ವಿಸ್ತೀರ್ಣ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು 5 ಗುಣಿಸು 3 ಸ್ಕ್ವೇರ್ ಸಮ 9 ಪೈ ಸೆಂಟಿಮೀಟರ್ ಸ್ಕ್ವೇರ್. 9 ಪೈ ಸೆಂಟಿಮೀಟರ್ ಸ್ಕ್ವೇರ್ ಇದು ವೃತ್ತದ ವಿಸ್ತೀರ್ಣ. ಇನ್ನೀಗ ನಮಗೆ ಆ ಸಮಷಡ್ಭುಜದ ವಿಸ್ತೀರ್ಣವನ್ನು ನೋಡ್ಬೇಕಾಗಿದೆ ಅಲ್ವಾ? ಹೇಗೆ ನೋಡ್ಬೋದು ನೋಡಿ. ಈಗ ನಾನು
ಸಮಷಡ್ಭುಜದ ಶಿರಗಳನ್ನ ಕೇಂದ್ರದ ಮೂಲಕ ಜೋಡಿಸ್ತೇನೆ ನೋಡಿ ಈ ರೀತಿಯಲ್ಲಿ. ಆಗ ನಮಗೆ 6 ಸಮಭುಜ ತ್ರಿಕೋನಗಳು ಸಿಗ್ತವೆ ಅಲ್ವಾ. ಸಮಷಡ್ಭುಜವನ್ನ ಹೀಗೆ ನಾವು ಜೋಡಿಸಿದಾಗ 6 ಸಮಭುಜ ತ್ರಿಕೋನಗಳು ಸಿಗ್ತವೆ. ಅದರಲ್ಲಿ ಪ್ರತಿಯೊಂದು ಸಮಭುಜ ತ್ರಿಕೋನದ ಪ್ರತಿಯೊಂದು ಭುಜ ಕೂಡ ವೃತ್ತದ ತ್ರಿಜ್ಯಕ್ಕೆ ಸಮ, ರೈಟ್. ಹಾಗಿದ್ರೆ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಎನ್ನುವುದು ವೃತ್ತದ ತ್ರಿಜ್ಯವಾಗಿದೆ. ಆಗ ಸಮಭುಜ ತ್ರಿಕೋನದ ಎಲ್ಲ ಭುಜಗಳು ಕೂಡ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಎಂಬ ರೀತಿಯಲ್ಲಿದೆ. ಆಗ ಸಮಷಡ್ಭುಜದ ಒಂದು ಭುಜ ಏನಾಯ್ತು ಹೇಳಿ? ಎಸ್, ಇದು 3 ಸೆಂಟಿಮೀಟರ್ ಆಯ್ತು ಅಲ್ವಾ. ಒನ್ ಸೈಡ್ ಆಫ್ ದ ರೆಗ್ಯುಲರ್ ಹೆಕ್ಸಾಗನ್ ಈಸ್ 3 ಸೆಂಟಿಮೀಟರ್, ರೈಟ್. ಇನ್ನೀಗ ಒಂದು ಸಮಭುಜ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಒಂದು ಸೂತ್ರವಾಗಿದೆ √3/4a². √3/4a². ಅಂತಹ 6 ಸಮಭುಜ ತ್ರಿಕೋನಗಳಿವೆ. ಆದ್ದರಿಂದ ಈ ಸಮಷಡ್ಭುಜದ ಒಟ್ಟು ವಿಸ್ತೀರ್ಣ ಎನ್ನುವುದು 6 × √3/4a² ಅಂತ ತಗೊಳ್ಬಹುದು. ಓಕೆ, ನೋಡೋಣ, ಬರೆಯೋದನ್ನ. ಸಮಷಡ್ಭುಜದ ವಿಸ್ತೀರ್ಣ, ಏರಿಯಾ ಆಫ್ ರೆಗ್ಯುಲರ್ ಹೆಕ್ಸಾಗನ್ ಇಸ್ ಈಕ್ವಲ್ ಟು 6 × √3/a ಅಂದ್ರೆ ಸಮಷಡ್ಭುಜದ ಒಂದು ಭುಜ. ಅದೆಷ್ಟು? ಅದು a ಸಮ 3 ಸೆಂಟಿಮೀಟರ್. ಸೊ ಇದೇನಾಯ್ತು? 6 × √3/4 × 3² ಸಮ 6 × √3 ಅಂದ್ರೆ 6 √3 ಗುಣಿಸು 3² ಅಂದ್ರೆ 9 ಆಯ್ತು. 9 × 6 ಅಂದ್ರೆ 54 √3 ಅಂತ ಆಯ್ತು. 54 √3/4 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು 54 √3/4 ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವುದು ಈ ಸಮಷಡ್ಭುಜದ ವಿಸ್ತೀರ್ಣ ಆಯ್ತು. ಓಕೆ, ನಮ್ಗೀಗ ಬೇಕಾಗಿರೋದು ಇವುಗಳ ವಿಸ್ತೀರ್ಣಗಳೊಳಗಿನ ವ್ಯತ್ಯಾಸ ಎಷ್ಟು ಅಂತ ಅಲ್ವಾ. ಆದ್ದರಿಂದ ವ್ಯತ್ಯಾಸ ಡಿಫರೆನ್ಸ್ ಇಸ್ ಈಕ್ವಲ್ ಟು 9π ಮೈನಸ್ 54 √3/4 ಇಷ್ಟು ಸೆಂಟಿಮೀಟರ್ ಸ್ಕ್ವೇರ್ ವ್ಯತ್ಯಾಸ. ಇದನ್ನ ನಿಮಗೆ ಸರಳಗೊಳಿಸಬಹುದು, ಈ ಬೆಲೆಯಿಂದೆಲ್ಲ ಗುಣಿಸಿ ಭಾಗಿಸಿ ಎಲ್ಲ ತೊಂದರೆ ಇಲ್ಲ, ನೀವು ಹೀಗೆ ಇಟ್ಟುಕೊಂಡ್ರು ಸಾಕು. ಓಕೆ, ಹೀಗೆ ಈ ವ್ಯತ್ಯಾಸವನ್ನ ಈ ರೀತಿಯಲ್ಲಿ ಕಂಡುಹಿಡಿಯಬಹುದು. ಈ ಉತ್ತರವನ್ನು ಬರ್ಕೊಳ್ಳಿ. ಇನ್ನು ಇದೇ ರೀತಿಯ ಹಲವು ಪ್ರಶ್ನೆಗಳು ನಿಮ್ಮ ಪಾಠ ಪುಸ್ತಕದ 141, 42ನೇ ಪುಟಗಳಲ್ಲಿವೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಬರೆಯಿರಿ. ಏನಾದರೂ ಸಂಶಯಗಳಿದ್ರೆ ನಿಮ್ಮ ಗಣಿತದ ಅಧ್ಯಾಪಕರನ್ನ ಸಂಪರ್ಕಿಸಿ. ಇಲ್ಲಿಗೆ ಇವತ್ತಿನ ನನ್ನ ಈ ತರಗತಿಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಈ ವೃತ್ತದ ಅಳತೆಗಳು ಎಂಬ ವಿಷಯದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಹ್ಯಾವ್ ಎ ನೈಸ್ ಡೇ.